258 ಎಕರೆ 23 ಗುಂಟೆ ಐತ್ರಿ. ಅದನ್ನು ಅತಿಕ್ರಮಣ ಮಾಡಿದಾರ್ರಿ. ಅದರ ಸಂಬಂಧ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಮತ್ತೆ ಈಗಾಗಲೇ ನಾವು ಸ್ವೀಕೃತ ಪತ್ರ ಕೊಟ್ಟಿದ್ದೀವಿ, ಭಾಳ ಸಲ ಕೊಟ್ಟಿದ್ದೀವಿ ಅರ್ಜಿ. ಯಾವುದೇ ರೀತಿಯಾದ ಕ್ರಮ ತಗೋದಿಲ್ಲ. ಹುಕ್ಕೇರಿ ತಾಲೂಕದಾಗ ಸ್ಟ್ರೈಕ್ ಮಾಡಿದೀವಿ. ಅದು ಯಾವುದೇ ರೀತಿಯ ತಹಶೀಲ್ದಾರ್ ಮೇಡಮ್ ಕೊಟ್ಟಿದಾರ ಲೆಟರ್. ಆ ಲೆಟರ್ ಕೊಟ್ರೆ 7 ದಿನ ತೆರವುಗೊಳಿಸ್ತಾ ಹೇಳಿದಾರ. ಆದ್ರೂ 20 ದಿನ ಆಯ್ತು, 30 ದಿನ ಆಯ್ತು, 1 ತಿಂಗಳು ಆಯ್ತು ಕೊಟ್ಟು ನಾವು ಯಾವುದೇ ರೀತಿ ತೆರವುಗೊಳಿಸಿಲ್ಲ ಅವ್ರನ್ನ. ಅದೇ ರೀತಿ ಇದಾರ ಅವ್ರು, ಯಾವ ರೀತಿ ಇದಾರ ಅದೇ ರೀತಿ ಇದಾರ. ದಿವಸ ಒಂದು ಜಾಸ್ತಿ ಜನ ಹೋಗಿ ಹೊಡಿತಿದ್ದಾರೆ. ಮತ್ತೆ ಎಲ್ಲಾನು ನಮ್ಮದು ಅಲ್ಲಿ ಲಗ್ಮವಾದೇವಿ ಗುಡಿ ಇದೆ, ಮತ್ತು ಕೊರವಂಜಿ ಗುಡಿ ಇದೆ, ಕೆರೆ ಇದೆ. ಅದರ ನಮ್ಮ ಕುರಿ ಮೇಯಿಸ್ಲಿಕ್ಕೆ ಜಾಗನೇ ಇಲ್ಲ. ಅದನ್ನು ಬಿಟ್ರೆ ಯಾವುದೇ ರೀತಿ ಈಗಾಗಲೇ ಟೋಟಲ್ 301 ಎಕರೆ ಇದೆ. ಅದು ಈಗಾಗಲೇ 110 ಎಕರೆ ಅತಿಕ್ರಮಣ ಮಾಡಿದ್ದಾರೆ. ಅದನ್ನೇನ್ ಕೇಳ್ತಾ ಇಲ್ಲ ನಾವು. ಅವರು ಹಾಳಿ ಮಾಡತ್ತಾರ. ಅವ್ರ ವಡ್ರು SC ಎಲ್ಲಾ ಜನಾಂಗದವ್ರು ಮಾಡಿದಾರ್ರಿ. ಅವ್ರು ಹೊಡೆದಿದ್ದಾರ ಅವ್ರನ್ನ ಈಗಾಗಲೇ. ಮತ್ತೆ ಈಗ ನಮ್ಮ ಕುರಿ ಮೇಯಿಸ್ಲಿಕ್ಕೆ ಜಾಗ ಇಲ್ಲ. ಯಾವ್ದು 258 ಎಕರೆ ಅಷ್ಟೇ ಇದೆ. ಅದು ಫುಲ್ ಅದನ್ನು ಹೊಡಿತಾ ಇದ್ದಾರೆ. ಎಲ್ಲಾನು ಕಂಪ್ಲೀಟ್ ಆಗಿ ಹೊಡೆದಿದ್ದಾರೆ. ನಾವು ಮೇಯಿಸ್ಲಿಕ್ಕೆ ಜಾಗನೇ ಇಲ್ಲ ಯಾವ್ದು. ನನ್ನ ಹೆಸರು ಶಂದೂರ್ ಕರಿಗಾರ್ ಅಂತ. ಇಲ್ಲಿ ಗಾರಾಣಿ ಜಾಗ ಇದ್ದಿರೋದ್ರಿಂದ ಸೇರ್ತಿದ್ರಿಂದ ನಾವು ಈಗಾಗಲೇ 7-8 ವರ್ಷದಿಂದ ನಾವು ಮನಿ ಕೊಟ್ಟಿದ್ದೇವೆ DC ಆಫೀಸರ್ ರೀ. ಮತ್ತ ಈಗಾಗಲೇ ಕೊಟ್ಟು ಅವ್ರದ್ದು ಅಂದಿಂದ ಅವ್ರ ಏನ್ ಕ್ರಮ ತಗೊಂಡಿಲ್ಲ. ಇಲ್ಲೆಲ್ಲ ಬಂದ್ ನಾವು 2-3 ವರ್ಷ ಗಂಟ್ಲೆ ಬಂದ ದಂಗೆ ಹಾಕಿರ್ಮೋ ನಮ್ಗೆ ಸಿಟಿ ಬಿಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ ನಾವು ಇನ್ನಾರ್ಮು ಅತಿಕ್ರಮ ಮಾಡೋದವ್ರನ್ನ ಹೇಳ್ಕೊತದೇವ್ರಿ. ನಮ್ಮ MLA ಅವ್ರಿಗೆ ಹೇಳಿದೇವ್ರಿ, ಮತ್ ನಮ್ಮ DC ಅವ್ರಿಗೆ ಹೇಳಿವ್ರಿ, ತಾಲೂಕಾ MLA ಅವ್ರಿಗೆ ಹೇಳಿದೇವ್ರಿ, ಮತ್ತ ಮುಖ್ಯಮಂತ್ರಿ ಒಳಗೆ ಯಾರು ಹೇಳಿದೇವ್ರಿ. ಹಿಂಗಾಗಿ ಎಲ್ಲಾದ್ರಿಂದ ನಾವ್ ಮಾಡ್ಕೋತ ಬಂದಿದ್ದೇವ್ರಿ. ಈಗಾಗಲೇ ಏನು ಮಾಡಿಲ್ರಿ ಸರ್. ಅವ್ರ ಮಾಡ್ತು ಅಂತಾರ್ರಿ, ಆಶ್ವಾಸನೆ ಕೊಡ್ತಾರ್ರಿ. ಅದ್ರ ಮುಂದೆ ಯಾರು ಮಾಡಿಲ್ರಿ ಸರ್. ಮುಂದೇನ್ರಿ ನಾವು ಇಲ್ಲಿ ಬಂದ DC ಆಫೀಸರ್ ನಾವು ಮನಿ ಕೊಟ್ಟ ಹೋಗ್ಬಿಟ್ಟು ಬಂದಿವ್ರಿ. ಉಗ್ರ ಹೋರಾಟ ಮಾಡವ್ರಿ. ರಮೇಶ್ ಲಮಪಾಲ್ ಇಟ್ಟಿರಿ ಸರ್ ತಂದ್ ಬಂದಿದ್ದೇವ್ರಿ. 2ರಿಂದ 3 ಸಲ DC ಅವ್ರಿಗೆ ಕೊಟ್ಟವ್ರಿ, ತಹಶೀಲ್ದಾರ್ ಮೇಡಮ್ ಅವ್ರು ಕೊಟ್ಟರು. ತಾಲೂಕ ನಮ್ಗ ಒಂದು 258 ಎಕರೆ ರೀ ಗಾರ್ಯಾನ ಜಮೀನ್ ಐತ್ರಿ. ಗಾರ್ಯಾನ ಜಮೀನದಾಗ ನಮ್ದ ನೀರಾವರಿ ಏರಿಯಾ ಐತಿ, ಊರೆಲ್ಲ. ಆ ಗುಡ್ಡ ಬಿಟ್ರೆ ನಮ್ ಕುರಿಗಾರಿಗೆ ಮೇಯಿಸುವ ಜಾಗನೇ ಇಲ್ಲ. ಜಾಗ ಇಲ್ಲದ್ರಿಂದ ನಮ್ ಕುರಿಗಾರಿಗೆ ಇರತ್ತಂದ್ 2-3 ಸಲ ನಾವು ಮನವಿಯನ್ನು ಪಟ್ಟು ಹುಕ್ಕೇರಿ ತಾಲೂಕದಾಗ ಸರ್ಕಲ್ದಾಗ 2 ತಾಸು ಸ್ಟ್ರೈಕು ಮಾಡಿದ್ರಿ. ಸ್ಟ್ರೈಕ್ ಮಾಡಿ ಬಂದ್ರು, ಕುರಿ ತಂದಿದ್ರು 7-8 ಸಾವಿರ. ಅವು ತಹಸೀಲ್ದಾರ್ ಮೇಡಮ್ ಬಂದ್ರು, ಮನವಿನ ತಗೊಂಡ್ರು, ತಡವುಗೊಳಿಸ್ತಂತ ನಮ್ಗೊಂದು ಆಶ್ವಾಸನೆ ಕೊಟ್ಟರು. ಆದ್ರೆ ಯಾವುದೇ ಗಮನಕ್ಕೆ ಬರ್ದಿಲ್ರಿ. ಅದ ಒಳ್ಳೆ ರಿಟರ್ನ್ ಬರ್ದಿಲ್ರಿ. ಸತೀಶ್ ಸಾವ್ಕಾರ ಆತು, ನಿಖಿಲ್ ಸಾವ್ಕಾರ ಆತು, ಏರಿಯಾ MLA ಹೇಳಿದ್ರಿ ನಮ್ ಕುರಿಗಾರಿಗೆ ಅದಕ್ಕೆ ಇರ್ಲಿ ಅಂತಂದ. ಒಂದ್ 3 ಕೆರಿ ಅದಾವ್ರಿ, ಇಲ್ಲಿ 2 ದೇವಸ್ಥಾನ ಗುಡಿ ಅದಾವ್ರಿ. ಮತ್ ಮುಖ್ಯಮಂತ್ರಿ ಅವರು ಗಮನಕ್ಕೂ ಹೇಳಿದ್ರಿ. ಅದನ್ನ ನಿನ್ನೆ ಹೋಗಿದ್ರಿ. ಅವ್ರಿಂದನೂ ಲೆಟರ್ನು ಇಲ್ಲಿ ಬರುವಂಗ ಹೇಳಿದವ್ರಿ. DK ಶಿವಕುಮಾರ್ ಅವ್ರ ಕಡೆ ಹೋಗಿದ್ರಿ, ಅವ್ರಿಗೂ ಹೇಳಿದೇವ್ರಿ. ಹಿಂಗ ಅಷ್ಟೆಲ್ಲ ಕೃಷ್ಣ ಬೈರೇಗೌಡ ಅವ್ರಿಗೆ ಹೇಳಿದೆವು, R ಅಶೋಕ್ ಅವ್ರಿಗೆ ಹೇಳಿದೆವ್ರು, ಮತ್ತ ಕುಮಾರಸ್ವಾಮಿ ಅವ್ರಿಗೂ ಹೇಳಿದೇವ್ರಿ. ಇಷ್ಟೆಲ್ಲ ಆದ್ರೂ ನೋಡ್ರಿ ಯಾವುದೇ ಒಟ್ಟ ಕುರಿಗಾರ ಅಂದ್ರ ಅಟ್ಟ ಕೇವಲ ಮಟ್ಟಕ್ ಮಾಡ್ರಿ. ಮತ್ತ ಅಲ್ಲಿ ಹೋದ್ರ FIR ಮಾಡೋದ, ಹೊಡಿಯೋದ, ಕಲ್ಲುಗದ, ಕುರುಬರಿಗೆ ಗುಡ್ಡ ಅಂತೂ ಏರೋ ಗುಡ್ದಲ್ರಿ ಅವ್ರ ಮ್ಯಾಲ ಕುರುಬ್ರನ್ರಿ. ನೈಟ್ ಎಲ್ಲ ಹೋದ ಟ್ರ್ಯಾಕ್ಟರ್ ತಗೊಂಡ, JCB ತಗೊಂಡ ಅದನ್ನ ಉಳ್ಮೆ ಮಾಡ್ತಾರ ಅವ್ರ. ಅದ್ ಬ್ಯಾಡ ತಂದ ಇರ್ಲಿ ನಮ್ ಕುರಿಗಾರಿಗೆ ತಂದ ಬಿಡ್ಕೊಳತ್ತವ್ರ ಸರ. ಬಸವಣ್ಣ ಬೆಂಪ ನಡೆಸೋ ಸರ್.